ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆ ನಿವಾಸದಲ್ಲಿ ಭರತ್ ಅಂತಿಮ ದರ್ಶನ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಕರ್ನಾಟಕದ ಮತ್ತೊಬ್ಬ ಕನ್ನಡಿಗ ಭರತ್ ಭೂಷಣ್ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿರುವಂತಹದ್ದು ಬೆಂಗಳೂರಿನ ಮತ್ತಿಕೆರೆ ನಿವಾಸದಲ್ಲಿ. ಭರತ್ ಭೂಷಣ್ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ. ಈಗಾಗಲೇ ಸರ್ವ ಪಕ್ಷದ ನಾನಾ ಮುಖಂಡರುಗಳು ಅಂತಿಮ ದರ್ಶನವನ್ನು ಪಡೆಯುತ್ತಿದ್ದಾರೆ. ಮುನಿರತ್ನ, ಪಿಸಿ ಮೋಹನ್, ಹರೀಶ್ ಪೂಂಜಾ, ತುಳಸಿ ಮುನಿರಾಜ್ ಹೀಗೆ ಸಾಕಷ್ಟು ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಿದರು. ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಬಲಿಯಾದಂಥ ಎರಡನೇ ಕನ್ನಡಿಗ ಭರತ್ ಭೂಷಣ್ ಅವರ ಕುಟುಂಬದ ಸಮಾಧಾನಕ್ಕೆ, ಕುಟುಂಬದ ನೋವಿಗೆ ರಾಜಕಾರಣಿಗಳು ಕೂಡ ಮಿಡಿದಿರುವಂತಹದ್ದು. ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಭರತ್ ಭೂಷಣ್ ಅವರ ಮನೆಗೆ ತೆರಳಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹದ್ದು. ಆ ದೃಶ್ಯವನ್ನು ನೀವು ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಭರತ್ ಅಂತಿಮ ದರ್ಶನ ಮಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರವಾದ, ಅತ್ಯಂತ ಪೈಶಾಚಿಕ, ಅಮಾನವೀಯವಾದಂತಹ ಮರಣ ಮೃದಂಗ, ಉಗ್ರರ ಅಟ್ಟಹಾಸಕ್ಕೆ ಭರತ್ ಭೂಷಣ್ ಸೇರಿ ಇಬ್ಬರು ಕನ್ನಡಿಗರು ಬಲಿಯಾಗಿದ್ದರು. ಸೊ ಈಗ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ಅರ್ಥಾತ್ ಮೃತದೇಹವನ್ನು ಅಲ್ಲಿಂದ ಪಹಲ್ಗಾಮ್ನಿಂದ ಬೆಂಗಳೂರಿಗೆ ವಿಶೇಷ ವಿಮಾನದ ಮುಖಾಂತರವಾಗಿ ತರಲಾಗಿತ್ತು. ಸೊ ಅವರ ನಿವಾಸದಲ್ಲಿ ಇಟ್ಟು ಸಾರ್ವಜನಿಕ ಸಂದರ್ಶನಕ್ಕೆ ಇಡಲಾಗಿದೆ. ಅದಕ್ಕೆ ಅದರದೇ ಆದಂತಹ ರೀತಿ ರಿವಾಜುಗಳಿರ್ತವೆ. ಸೊ ಅವೆಲ್ಲ ನಿಯಮಗಳನ್ನು ಪಾಲಿಸಿ ಸಾರ್ವಜನಿಕ ಸಂದರ್ಶನಕ್ಕೆ ಇಡಲಾಗಿರ್ತಕ್ಕಂತಹದ್ದು. ಈಗಾಗಲೇ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಅಂತಿಮ ದರ್ಶನಕ್ಕಾಗಿ ಭರತ್ ಭೂಷಣ್ ಅವರ ಮನೆಗೆ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನು ನೀವೀಗ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.